ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಗೋಬಿಯಿಂದ ಮಂಚೂರಿಯನ್ ನೂಡಲ್ಸ್ ಮಾಡುವ. ನೋಡಿ, ಇಲ್ಲಿ ನಾನು ಈ ಫ್ಲವರನ್ನು ಕಟ್ ಮಾಡಿ ತಗೊಂಡು ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ನೆನೆಸಿ ಇಟ್ಕೊಳ್ಳುವ. ಸ್ವಲ್ಪ ಹೊತ್ತು ನೆನೆಯಲಿ, ಇದು ಒಂದು 5 ನಿಮಿಷ. ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ಬಟಾಣಿ, 1 ಕಪ್ಪು ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಕೂಡ ಹಾಕಿ ಸೇರಿಸಿದ್ದೀನಿ. ನಂತರ ಇದಕ್ಕೆ 1 ಟೊಮೆಟೊ, 1 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಈಗ ನಾನು ಹಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ. ಒಂದು ಅರ್ಧ ಕೆ ಜಿಯಲ್ಲಿ 1/4 ಭಾಗ ಅಷ್ಟೇ ತೊಗೊಂಡಿದ್ದೀನಿ. ನೋಡಿ, ಈಗ ಒಲೆ ಮೇಲೆ ಕುದಿಯೋಕ್ಕೆ ಬಿಸಿ ನೀರಿಟ್ಟಿದ್ದೀನಿ. ಇದಕ್ಕೆ 1 ಚಮಚ ಉಪ್ಪು, 1 ಚಮಚ ಎಣ್ಣೆ ಹಾಕ್ಕೊಳ್ಳುವ. ಇದು ಕುದಿ ಬಂದ ತಕ್ಷಣ ಇದಕ್ಕೇ ನೂಡಲ್ಸ್ ಸೇರಿಸ್ಕೊಂಡು ಬಿಡುವ. ನೂಡಲ್ಸು ಇದು ಒಂದು 8 ನಿಮಿಷ ಬೇಕು ಕುದಿಯೋಕ್ಕೆ. ಚೆನ್ನಾಗಿ ಬೇಯಬೇಕಿದು. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಈಗ ಬೆಂದ ಮೇಲೆ ಇದನ್ನು ನಾವು ಮತ್ತೊಂದು ಪಾತ್ರೆಯಲ್ಲಿ ಇದನ್ನು ತಗೊಳ್ಳುವ. ಬಸ್ದ ಮೇಲೆ ಕೂಡ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೋಬೇಕು, ಯಾಕಂದರೆ ಅದು ಬಿಡಿ ಬಿಡಿ ಆಗಬೇಕು. ನೋಡಿ, ಈ ಥರ ಬಸ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ನೋಡಿ ಹೀಗೇನೋ ಸ್ವಲ್ಪ ತಣ್ಣನೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು 4 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. 1 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳುವ. ನೋಡಿ, ಇದು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಇದು ಫ್ರೈ ಆದಮೇಲೆ ಈ ಕಡೆ ನಾವು ಫ್ಲವರು ಮತ್ತು ಕ್ಯಾರೆಟು, ಹಸಿ ಬಟಾಣಿ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಸೇರಿಸ್ಕೊಂಡು ಬಿಡುವ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಕೂಡ ಇದನ್ನು ಕೂಡ ಮತ್ತೆ ಒಂದು 5 ನಿಮಿಷ ಆದರೂ ನಾವು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು, ಯಾಕಂದರೆ ಕ್ಯಾರೆಟೆಲ್ಲ ಬೇಗ ಬೇಯುವುದಿಲ್ಲ. ನೋಡಿ, ಇದಕ್ಕೆ ನಾನು ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪು ಸಹಿತ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಇದು ಉಪ್ಪು ಹಾಕಿ ನಾವು ಮುಚ್ಚಿಟ್ಟು ಬೇಯಿಸಿದರೆ ಉಪ್ಪೆಲ್ಲ ಸ್ವಲ್ಪ ಹೀರ್ಕೊಳ್ಳುತ್ತೆ ಇದು. ಈಗ ಇದನ್ನು ಮುಚ್ಚಿಡುವ. ಒಂದು 5 ನಿಮಿಷ ಬೇಯಲಿ. ಹಾಗೆ ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ನೋಡಿ, ಜಾಸ್ತಿ ಏನು ಬೆಂದಿಲ್ಲ. ನೋಡಿ, ಕರೆಕ್ಟಾಗಿದೆ. ನೋಡಿ, ಇಷ್ಟಾದರೆ ಸಾಕು. ಇದಕ್ಕೆ ನಾವು ಬೆಂದಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ 1 ಚಮಚ ಆಗುವಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳುವ. ಆಮೇಲೆ 1 ಚಮಚ ಸೋಯಾ ಸಾಸ್ ಹಾಕ್ಕೊಳ್ಳುವ. ಯಾವುದು ಜಾಸ್ತಿ ಬೇಡ, ಎಲ್ಲ ಒಂದೊಂದು ಚಮಚ ಆಗುವಷ್ಟು ಸಾಕು. ನಂತರ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳು 1 ಚಮಚ.
ಆಮೇಲೆ 1-2 ಚಮಚ ಆಗುವಷ್ಟು ಟೊಮೆಟೊ ಕೆಚಪ್ ಕೂಡ ಸೇರಿಸ್ಕೊಂಡು ಬಿಡುವ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆಗಳು ನಾವು ಇದಕ್ಕೇನೆ ಈಗ ನೂಡಲ್ಸನ್ನು ಸೇರಿಸ್ಕೊಂಡು ಬಿಡುವ. ಈಗ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಇದಕ್ಕೇನೆ ನಾನು ನೂಡಲ್ಸ್ ಹಾಕಿಕೊಳ್ಳೋದ್ರಿಂದ ಮುಂಚೆನೇ ಒಂದು ಅರ್ಧ ಚಮಚ ಗರಂ ಮಸಾಲೆ ಪುಡಿ, ಒಂದು ಅರ್ಧ ಚಮಚ ಖಾರದ ಪುಡಿನೂ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡುವ. ಈಗ ನಾನು ನೂಡಲ್ಸ್ ಸೇರಿಸಿದ್ದೀನಿ. ನಾನು ಬೇರೆ ಯಾವ ಮಸಾಲೆ ಪೌಡ್ರ್ ಯೂಸ್ ಮಾಡೋದಿಲ್ಲ, ಯಾಕಂದರೆ ಹೊರಗಡೆಯಿಂದ ತರುವಂಥ ಪೌಡ್ರ್ ಅಷ್ಟು ಇದಾಗಿರಲ್ಲ ಅಂತ ಹೇಳಿ ನಮ್ಮ ಮನೆಯಲ್ಲೇ ಮಾಡಿರುವಂತಹ ಸ್ವಲ್ಪ ಗರಂ ಮಸಾಲೆ ಪುಡಿ, ಖಾರದ ಪುಡಿನ ಸೇರಿಸ್ಕೊಂಡು ಬಿಡ್ತೀನಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೇನೆ ನಾನು 1 ಕಪ್ ಆಗುವಷ್ಟು ಈರುಳ್ಳಿ ಸೊಪ್ಪು ಹಾಕಿದ್ದೀನಿ. ನೋಡಿ ಇವಾಗಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ ತುಂಬಾ ಟೇಸ್ಟಿಯಾದ ಮಂಚೂರಿಯನ್ ನೂಡಲ್ಸ್ ರೆಡಿಯಾಗುತ್ತೆ. ಗೋಬಿ ತಿನ್ನುವಾಗ ಬಾಯಿ ಸಿಗುತ್ತಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.